ವೆಲ್ಕಮ್ ಟು ಜಿ7 ಫ್ರೆಂಡ್ಸ್. ನನಗೆ ಇವತ್ತೊಂದು ಬಳೆ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಹಳೆ ಕಸ್ಟಮರೇ. ಪ್ರಸನ್ನ ಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮೂರವರೇ, ಚಿಂತಾಮಣಿಯವರು ಆರ್ಡರ್ ಮಾಡಿದ್ದಾರೆ. ಬಳೆ ಬಂದು ಇದಕ್ಕೆ ಮೊದಲು ಅವ್ರ ಹತ್ರ ಹಳೇದು ಬಳೆ ಇತ್ತು, ಅದು ಬಂದು ಕಟಿಂಗ್ ಬಳೆ ಆಗಿತ್ತು. ಅದು ಕೂಡ ನಾನೇ ಮಾಡಿಕೊಟ್ಟಿದ್ದೆ. ಅವರು ಸ್ವಲ್ಪ ದಿನ ಯೂಸ್ ಮಾಡಿದ್ಮೇಲೆ ಅದು ಇಷ್ಟ ಆಗಲಿಲ್ಲ, ಡಿಸೈನು ಅದು ಯಾಕೋ ಚೆನ್ನಾಗಿ ಅನಿಸ್ತಿಲ್ಲ ಅಂತ ಹೇಳಿ ಮತ್ತೆ ಇನ್ನೂ ಒಂದು 10 ಗ್ರಾಮ್ ಜಾಸ್ತಿ ಹಾಕಿ ಈಗ ಈ ಬಳೆ ಆರ್ಡರ್ ಮಾಡಿದ್ದಾರೆ. ಇದೇನಂದ್ರೆ ಡೈಲಿ ಯೂಸ್ ಮಾಡೋಕೆ ಆಗಿಲ್ಲ ಅಂತ ಹೇಳಿದ್ರು ಕೂಡ, ಇಲ್ಲ ನಮ್ಗೆ ಇದೇ ಡಿಸೈನ್ ಬೇಕು, ಸ್ವಲ್ಪ ಬ್ರಾಡಾಗಿ ಬರುತ್ತೆ ಇದಾದ್ರೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಬಂದಷ್ಟು ದಿನ ಬರ್ಲಿ ಬಿಡು ಅನ್ನೋ ಧೈರ್ಯದಿಂದ ಇದೇ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ ಡಿಸೈನ್ ಇದು. ಇದು ಒರಿಜಿನಲ್ ಆಗಿ ಹೇಳ್ಬೇಕಂದ್ರೆ ಡೈಲಿ ಯೂಸ್ ಮಾಡ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಆದ್ರೂ ಕೂಡ ಅವ್ರು ಡೈಲಿ ಯೂಸ್ ಮಾಡ್ಲಿಕ್ಕೆ ಅಂತಾನೆ ಇವಾಗ ಮಾಡಿಸ್ಕೊಂಡಿದ್ದಾರೆ. ಮತ್ತೇನಂದ್ರೆ ಅವ್ರು ಏನಂದ್ರೆ ಇದ್ರ ಒಳಗಡೆ ಈ ತರ ಪ್ಲಾಸ್ಟಿಕ್ ಹಾಕಿ ಕೊಡಿ ನಮ್ಗೆ, ಹಂಗಾಗಿ ಗಟ್ಟಿಯಾಗೇ ಇರುತ್ತೆ, ನಮ್ಗೇನು ತೊಂದರೆ ಇಲ್ಲ, ಎಷ್ಟಿನ ಬಂದ್ರೆ ಅಷ್ಟಿನ ಸಾಕು ಅನ್ನೋ ಭರವಸೆಯಿಂದ ಆ ತರ ಮಾಡಿದ್ದಾರೆ. ಮತ್ತೆ ಬಳೆ ನೋಡ್ಬೋದು, ಬಳೆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಕಸ್ಟಮರು ಅಂಗಡಿಗೆ ಬಂದು ಆತುರವಾಗಿ ಸೆಲೆಕ್ಟ್ ಮಾಡ್ದಿರ ನಾನು ಹೇಳ್ದೆ, ಮನೆಗೆ ಹೋಗ್ಬಿಟ್ಟು ಫಸ್ಟ್ 1-2 ದಿನ ಸೆಲೆಕ್ಟ್ ಮಾಡಿ ಡಿಸೈನ್. ಯಾಕಂದ್ರೆ ಲಾಸ್ಟ್ ಟೈಮ್ ಅವ್ರು ಬಳೆ ಆರ್ಡರ್ ಮಾಡಿದಾಗ ನನಗೆ ಹಂಗೆ ಮಾಡಿದ್ದವ್ರು. ಇಲ್ಲಿ ಬಂದು ಕೂತ್ಕೊಂಡು ಯಾವ್ದೋ ಒಂದು ಡಿಸೈನ್ ಸೆಲೆಕ್ಟ್ ಮಾಡ್ಬಿಟ್ಟು ಆತ ಟೈಮ್ ಹೋಗ್ತಿದೆ, ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಬಿಡ್ತಾರೆ. ಆತರ ಮಾಡ್ಬೇಡಿ. ಈ ಸಲ ಮಾತ್ರ ಟೈಮ್ ತಗೊಳ್ಳಿ, ಒಂದಿನ ಅಲ್ಲ 1 ವಾರ ತಗೊಳ್ಳಿ. ಪಿಂಟ್ರೆಸ್ಟ್ ಆಪ್ ಅಲ್ಲಿ ನೋಡಿ ಡಿಸೈನ್ ಸೆಲೆಕ್ಟ್ ಮಾಡಿ ಅಂತ ನಾನು ಪದೇ ಹೇಳಿದ್ದೆ. ಅದೇ ಪ್ರಕಾರ ಅವ್ರು ಮತ್ತೆ ಮನೆಗೆ ಹೋದ್ಮೇಲೆ ನಾನು ಆರ್ಡರ್ ತಗೊಳ್ಳಿಲ್ಲ. ಅವ್ರು ಇದೇ ಡಿಸೈನ್ ಮಾಡಿ ಅದೇ ಡಿಸೈನ್ ಮಾಡಿ ಅಂದ್ರೂ ಕೂಡ ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಅನುಭವ ಆಗಿದೆ, ಇದಕ್ಕೆ ಮೊದಲು ಕೂಡ ಮಾಡಿಸಿ ಮತ್ತೆ ಚೆನ್ನಾಗಿಲ್ಲ ಅಂತ ಅಂದ್ಮೇಲೆ ಅದು ಸ್ವಲ್ಪ ದಿನ ಹಾಕೊಂಡ್ರಿ, ಎಲ್ಲ ಒಂದ್ ವರ್ಷನೋ 1.5 ವರ್ಷನ ಹಾಕೊಂಡ್ರು ಅಷ್ಟೇ ಅದನ್ನ. ಮತ್ತೆ ಇವಾಗ ಹೊಸದ್ ಮಾಡಿಸ್ಕೊಳ್ಳಿಕ್ಕೆ ಮತ್ತೆ ತಯಾರಾಗಿದ್ದಾರೆ. ಅದಕ್ಕೋಸ್ಕರ ಈ ಸಲ ಹಂಗ್ ಮಾಡೋದು ಬೇಡ, ಮಾಡಿಸ್ಕೊಂಡ್ಮೇಲೆ ಸ್ವಲ್ಪ ದಿನ ಹಾಕೋಬೇಕು, ನಿಮ್ಗೆ ಇಷ್ಟ ಆಗ್ಬೇಕು ಅಂತೇಳಿ ಹೇಳಿದ್ಮೇಲೆ ಸರಿ ಅಂತೇಳಿ ಈ ಡಿಸೈನ್ ಫೈನಲ್ ಮಾಡ್ಕೊಂಡಿದ್ದಾರೆ. ಇದು ಆಂಟಿ ಕಲರ್ ಮಾಡ್ಬೇಕಿತ್ತು, ಆದ್ರೆ ಆಂಟಿ ಕಲರ್ ಬೇಡ, ಇದು ಗೋಲ್ಡ್ ಕಲರ್ ಅಲ್ಲೇ ಇರ್ಲಿ, ಗೋಲ್ಡ್ ಪಾಲಿಶ್ ಇರ್ಲಿ ಅಂತ ಹೇಳಿ ಅಂದಿದ್ದಾರೆ. ಹಾಗಾಗಿ ಗೋಲ್ಡ್ ಪಾಲಿಶ್ ಅಲ್ಲೇ ಇದೆ. ಮತ್ತೆ ಕಟಿಂಗ್ ಔಟ್ ಸೈಡ್ ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಕಟಿಂಗ್ ಮಾಡಿದ್ದಾರೆ ಕೆಲಸಗಾರರು. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಅದು. ತುಂಬಾ ಚೆನ್ನಾಗಿ ಬಂದಿದೆ ಬಳೆ. ಶಾಂಪಲ್ ಬಳೆ ಕೊಟ್ಟಿದ್ರೆ, ಅವ್ರ ಸೈಜ್ ಕೊಟ್ಟಿದ್ರೆ ಅದೇ ಪ್ರಕಾರ ಮಾಡಿದ್ರು. ನಿಮ್ಗೇನಿದೆ ಈ ತರ ಬೇಕಿದ್ರೆ ಬಂದು ಜಿ7 ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿಯಲ್ಲಿ ಒಂದಿದೆ, ಕೇರ್ಪುಲ್ ಇದೆ. ಇದಕ್ಕೆ ಮೊದಲು ಎಲ್ಲ ನಿಮ್ಗೆ ಗೊತ್ತಿರೋದೆ. ಇದು ವಿಷಯ. ಮತ್ತೆ ಇದು ಬಂದು 85 ಟಚ್ ಅಲ್ಲಿ ಮಾಡಿರೋದು, ನೀವು ನೋಡ್ಬೋದು. 5% ಅಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬಳೆ ಬಂದು 30 ಗ್ರಾಮ್ 300 ಮಿಲಿ ತೂಕ ಇದೆ. 85 ಟಚ್ ಅಲ್ಲಿ ಮಾಡಿರೋದು, ಅಂದ್ರೆ 20 ಕ್ಯಾರೆಟ್ ಬರುತ್ತೆ. ಮತ್ತೆ ಏನು ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಇದೇನಾದ್ರು ಬೇಕಿದ್ರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಳಿ. ಮತ್ತೆ ಪಿಂಟ್ರೆಸ್ಟ್ ಆಪ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ನಾನು ಹೇಳೋದೇನಂದ್ರೆ, ನೀವೇನಾದ್ರು ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಇಲ್ಲಿ ಅಂಗಡಿಗೆ ಬಂದು ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂತ ಯಾವತ್ತೂ ಅನ್ಕೋಬೇಡಿ. ನಮ್ಮ ಅಂಗಡಿಗೆ ಬರ್ಬೇಕಂತಾನೆ ಯಾವುದೇ ಅಂಗಡಿಗೆ ಹೋಗ್ಲಿ, ನೀವು ನಿಮ್ಗೆ ಅಂತ ಮೈಂಡಲ್ಲಿ ಸ್ವಲ್ಪ ಡಿಸೈನ್ ಅನ್ನೋದು ಇರಬೇಕು, ಈ ತರ ಡಿಸೈನ್ ಇರಬೇಕು ಅನ್ನೋದು. ಅದಿದ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಅಂಗಡಿಗೆ ಹೋದ್ಮೇಲೆ ಯಾವ ತರ ತಗೋಬೇಕು, ಏನ್ ಮಾಡ್ಬೇಕು, ಎಷ್ಟು ತೂಕದಲ್ಲಿ ಏನು ಅಂತ. ಮತ್ತೆ ಇವತ್ತು ಚಿನ್ನದ ರೇಟ್ ಬಂದ್ಬಿಟ್ಟು 14,900 ರೂಪಾಯಿ ಇದೆ, 999 ಗೋಲ್ಡ್. ಯಾಕಂದ್ರೆ ತುಂಬಾ ಜನ ಕಾಮೆಂಟಲ್ಲಿ ಮತ್ತೆ ಕೇಳ್ತಿರ್ತಾರೆ, ನಾನು ಯಾವುದೇ ಕಾರಣಕ್ಕೂ ರೇಟ್ ಇಲ್ಲಿ ಹಾಕಕ್ಕೆ ಹೋಗಲ್ಲ, ತೂಕ ಮಾತ್ರ ಹಾಕಿರ್ತೀನಿ. ನೀವು ರೇಟ್ ಅದ್ರ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅವತ್ತು ರೇಟ್ ಏನಿದೆ ಅಂತ. ಯಾಕಂದ್ರೆ ಇನ್ನು ವೀಡಿಯೋ ಮಾಡಿದಾಗ ಒಂದು ರೇಟ್ ಇರುತ್ತೆ, ಅಪ್ಲೋಡ್ ಮಾಡಿದಾಗ ಒಂದು ರೇಟ್ ಇರುತ್ತೆ. ಮತ್ತು ನೀವು 1 ತಿಂಗ್ಳಿಗೆ ನೋಡ್ಬೋದು ವೀಡಿಯೋ, ಒಂದೊಂದು ಟೈಮು 1 ವರ್ಷಕ್ಕೆ ನೋಡಿರ್ಬೋದು ನೀವು. ಹಂಗಾಗಿ ರೇಟಿಗೆ ಹಾಕ್ಕೊಡಿ, ಪ್ರಯೋಜನ ಇಲ್ಲ. ಅವತ್ತು ರೇಟ್ ಏನಿದೆ ಅಷ್ಟು ತೂಕ ಆಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಇಂಟು ಮಾಡಿಕೊಂಡ್ರೆ ಅದು ನಿಮಗೆ ಗೊತ್ತಾಗುತ್ತೆ. ತುಂಬ ಜನ ಕಾಮೆಂಟಲ್ಲಿ ನಾನು ನೋಡ್ತಾನೆ ಇರ್ತೀನಿ, ಇದರ ರೇಟ್ ಎಷ್ಟಾಗುತ್ತೆ ಅಂತ. ನಾನು ಮತ್ತೆ ಅದು ರಿಪ್ಲೈ ಮಾಡೋಕ್ಕೂ ಕೂಡ ಹೋಗಿರಲ್ಲ, ಯಾಕಂದರೆ ವೇಸ್ಟ್ ಆಗುತ್ತೆ. ಅದು ವೇಸ್ಟ್ ಮಾಡಿ. ಏನಾದರೂ ಬೇಕಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು.